ಈ ವಿಡಿಯೋವನ್ನು ನೋಡುವ ಮುನ್ನ ಒಂದು ವಿಶೇಷವಾದಂತಹ ಸೂಚನೆ. ಈ ವಿಡಿಯೋದಲ್ಲಿ ನರೇಂದ್ರ ಮೋದಿಯವರ ಮೌಲ್ಯಗಳನ್ನು ತಿಳಿಸಿಕೊಡ್ತಾ ಇರೋದ್ರಿಂದ ಮೋದಿಯವರ ವಿರೋಧಿಗಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನೋವುಂಟಾಗ್ಬೋದು. ನಾವು ನೀವೆಲ್ಲ ಸಾಮಾನ್ಯವಾಗಿ ಒಂದು ಮಾತನಾಡ್ತಾನೆ ಇರ್ತೀವಿ, ನಾನು ನಿನ್ನ ಜೊತೆ ಇರೋ ತನಕನೂ ಸಹ ನನ್ನ ಬೆಲೆ ಏನು ಅಂತ ನಿಂಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ಒಮ್ಮೆ ನನ್ನನ್ನು ಕಳ್ಕೊಂಡು ನೋಡು, ನಂತರ ನಿನಗೇನೆ ಸರಿಯಾಗಿ ಅರ್ಥ ಆಗುತ್ತೆ ನನ್ನ ಬೆಲೆ ಏನು ಅಂತ. ಅದೇ ರೀತಿಯಾಗೇನೆ ಈ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದಷ್ಟು ಜನರಿಗೆ ನರೇಂದ್ರ ಮೋದಿಯವರ ಬೆಲೆ ಏನು ಅಂತ ಇನ್ನೂ ಸಹ ಸರಿಯಾಗಿ ಅರ್ಥ ಆಗಿಲ್ಲ. ಒಮ್ಮೆ ಈ ದೇಶದ ಜನರು ನರೇಂದ್ರ ಮೋದಿಯವ್ರನ್ನ ಕಳೆದುಕೊಳ್ತು ಅಂದರೆ ಈ ನಮ್ಮ ದೇಶದಲ್ಲಿ ಏನೆಲ್ಲ ಸಂಭವಿಸ್ಬೋದು, ಈ ನಮ್ಮ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವುಗಳು ಕಾಣ್ಬೋದು. ದೇಶದ್ರೋಹಿಗಳಿಗೆ, ದೇಶ ವಿರೋಧಿಗಳಿಗೆ ಹಣದ ಸಹಾಯವನ್ನು ನೀಡ್ತಿದ್ದಂತಹ NGOಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿಲ್ಲ. ಒಮ್ಮೆ ನರೇಂದ್ರ ಮೋದಿಯವ್ರನ್ನ ನಾವು ಕಳ್ಕೊಳ್ತು ಅಂದರೆ ಇಂತಹ NGOಗಳು ಮತ್ತೆ ತೆರೆದುಕೊಳ್ತವೆ, ಮತ್ತೆ ತಾವು ಅಂದುಕೊಂಡಿರುವಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರೋದಕ್ಕೆ ತುಂಬ ಪ್ರಯತ್ನಗಳನ್ನು ಪಡ್ತವೆ. ನಾವು ನರೇಂದ್ರ ಮೋದಿಯವ್ರನ್ನ ಯಾವತ್ತು ಕಳೆದುಕೊಳ್ತೀವೋ ಅದೇ ದಿನವೇ ಪಾಕಿಸ್ತಾನದಲ್ಲಿ, ಚೀನಾದಲ್ಲಿ, ಟರ್ಕಿಯಂತಹ ದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಪಾರ್ಟಿಗಳನ್ನು ಆಯೋಜನೆಯನ್ನು ಮಾಡಲಾಗುತ್ತೆ. ಈ ನಮ್ಮ ದೇಶದಲ್ಲೇ ಇರುವಂತಹ ಎಡಬಿಡಂಗಿಗಳು, ದೇಶದ್ರೋಹಿಗಳು ನಮ್ಮ ದೇಶದ ತುಂಬ ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳನ್ನು ನಡೆಸ್ತಾರೆ. ರ್ಯಾಲಿಗಳನ್ನು ನಡೆಸಿ ಆ ರ್ಯಾಲಿಗಳಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಕೂಗೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಕಾಶ್ಮೀರದ ತುಂಬ ಕಪ್ಪು ಕಾರ್ಮೋಡ ಆವರಿಸೋದಕ್ಕೆ ಪ್ರಾರಂಭವಾಗುತ್ತೆ. ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗೋದಕ್ಕೆ ಪ್ರಾರಂಭವಾಗುತ್ತೆ. ನಾವು ಒಮ್ಮೆ ನರೇಂದ್ರ ಮೋದಿಯವ್ರನ್ನ ಕಳ್ಕೊಳ್ತು ಅಂದರೆ BJP ಸರ್ಕಾರ ಅಂತ್ಯವಾಗುತ್ತೆ. BJP ಸರ್ಕಾರ ಅಂತ್ಯವಾದ ನಂತರ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಸಮ್ಮಿಶ್ರ ಸರ್ಕಾರ ರಚನೆಯಾದ ನಂತರ ತುಂಬ ಚೆನ್ನಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಮಮತಾ ಬ್ಯಾನರ್ಜಿಯವರು ಗೃಹ ಖಾತೆಯನ್ನು ನಿರ್ವಹಿಸ್ತಾರೆ. ಗೃಹ ಖಾತೆಯನ್ನು ನಿರ್ವಹಿಸಿ ನಮ್ಮ ದೇಶದ ತುಂಬ ಕಾನೂನು ಸುವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಕಾಪಾಡ್ತಾರೆ. ಕಂಡವರಿಗೆ ಸಿಕ್ಕಂತೆ ಕೊಟ್ಟಂತೆ ಬಿಟ್ಟಿ ಭಾಗ್ಯಗಳನ್ನು ನೀಡುವಂತಹ ನಮ್ಮ ಅರವಿಂದ್ ಕೇಜ್ರಿವಾಲ್ ರವರು ಫೈನಾನ್ಸ್ ಖಾತೆಯನ್ನು ಉಪಯೋಗಿಸ್ಕೊಳ್ತಾರೆ. ಫೈನಾನ್ಸ್ ಖಾತೆಯನ್ನು ಅರವಿಂದ್ ಕೇಜ್ರಿವಾಲ್ ರವರು ತೆಗೆದುಕೊಂಡ ನಂತರ ಈ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಸರ್ಕಾರದ ಖಜಾನೆಯಲ್ಲಿರುವಂತಹ ಹಣವನ್ನು ಇನ್ನು ಮುಂದೆ ಕೇವಲ ಮತದಾರರ ಮತವನ್ನು ಖರೀದಿಯನ್ನು ಮಾಡೋದಕ್ಕೆ ಮಾತ್ರ ಇನ್ನು ಮುಂದೆ ಉಪಯೋಗಿಸ್ಕೊಳ್ಳಲಾಗುತ್ತೆ. ಬಲೂನ್ಗಳನ್ನು ಖರೀದಿಯನ್ನು ಮಾಡೋದಕ್ಕೆ ಕೋಟಿ ಹಣವನ್ನು ಖರ್ಚು ಮಾಡಿದ್ದಂತಹ ರಾಜಕಾರಣಿಗಳು ಇನ್ನೂ ಸಹ ಬದುಕಿದ್ದಾರೆ, ಅವರು ಇನ್ನೂ ಸಹ ಸತ್ತಿಲ್ಲ. ನಾವು ಒಮ್ಮೆ ನರೇಂದ್ರ ಮೋದಿಯವ್ರನ್ನ ಕಳೆದುಕೊಳ್ತು ಅಂದರೆ ಇಂತಹ ರಾಜಕಾರಣಿಗಳು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಇಂತಹ ರಾಜಕಾರಣಿಗಳು ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಕೇವಲ ಬಲೂನ್ಗಳನ್ನು ಖರೀದಿಯನ್ನು ಮಾಡೋದಕ್ಕೆ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇರೋ ಅದೇ ರೀತಿಯಾದಂತಹ ಹಗರಣಗಳನ್ನು ನಾವು ಇನ್ಮುಂದೆಯೂ ಸಹ ನಮ್ಮ ದೇಶದಲ್ಲಿ ಕಾಣ್ಬೋದು. ಕಸಬ್ನಂತಹ ಉಗ್ರಗಾಮಿಗಳನ್ನು ಕಂಡಲ್ಲಿ ಸಿಕ್ಕಂತೆ ಗುಂಡಿಕ್ಕಿ ಇನ್ಮುಂದೆ ಹೊಡೆದಾಕೋದಿಲ್ಲ. ಅಕಸ್ಮಾತ್ ಏನಾದ್ರೂ ಸೇನೆ ಅಂತಹ ಉಗ್ರಗಾಮಿಗಳನ್ನ ಹೊಡೆದಾಕ್ಬಿಡ್ತು ಅಂತಂದರೆ ಅಂತಹ ಉಗ್ರಗಾಮಿಗಳ ಕೈಗೆ ಕೇಸರಿ ದಾರವನ್ನು ಕಟ್ಟಲಾಗುತ್ತೆ, ಅವರ ಹಣೆಗೆ ಕುಂಕುಮವನ್ನು ಸಹ ಇಡಲಾಗುತ್ತೆ. ಮುಂಬೈನಲ್ಲಿ ಯಾವ ರೀತಿಯಾಗಿ ಉಗ್ರಗಾಮಿಗಳ ದಾಳಿ ನಡೀತೋ ಆ ರೀತಿಯಾದಂತಹ ದಾಳಿಗಳನ್ನು ನಾವು ಇನ್ನು ಮುಂದೆ ದೇಶದ ತುಂಬೆಲ್ಲವೂ ಸಹ ನೋಡ್ಬೋದು. ಅದರಲ್ಲೂ ಸಹ ಪ್ರಮುಖವಾಗಿ ದೊಡ್ಡ ನಗರಗಳಲ್ಲಿಯೂ ಸಹ ಕಾಣಬಹುದು. ನಮ್ಮ ಭದ್ರತಾ ಪಡೆಗಳ ಬಳಿ ಹರಿದು ಹೋದಂತಹ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ನೋಡ್ಬೋದು. ಯಾವುದಾದರೂ ಉಗ್ರಗಾಮಿ ದಾಳಿ ನಡೀತು ಅಂತಂದರೆ ಉಗ್ರಗಾಮಿ ದಾಳಿ ನಡೆದ 2 ದಿನಗಳ ನಂತರ ನಮ್ಮ NST ಪಡೆ ಆ ನಡೆದಂತಹ ಸ್ಥಳಕ್ಕೆ ಬರ್ತದೆ. ಯಾಕೂಬ್ನಂತಹ ಉಗ್ರಗಾಮಿಗಳಿಗೆ ಅಥವಾ ಅಫ್ಘಾಲ್ ಅಂತಹ ಉಗ್ರಗಾಮಿಗಳಿಗೆ ಮರಣ ದಂಡನೆಯೇನಾದ್ರೂ ನಮ್ಮ ನ್ಯಾಯಾಲಯ ವಿಧಿಸ್ತು ಅಂತಂದರೆ ಅಂತಹ ಉಗ್ರಗಾಮಿಗಳಿಗೆ ಸಂತಾಪವನ್ನು ಸೂಚಿಸುವಂತಹ ಕಾರ್ಯಕ್ರಮಗಳನ್ನು ನಮ್ಮ ದೇಶದಲ್ಲಿರುವಂತಹ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಆಯೋಜನೆಯನ್ನು ಮಾಡಲಾಗುತ್ತೆ. ಆ ರೀತಿಯಾಗಿ ಆಯೋಜನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನ ದೇಶದ ತುಂಬ, ವಿದೇಶಗಳ ತುಂಬ ಸಹ ಹೀರೋಯಿನ್ಗಳ ರೀತಿಯಾಗಿ ಎಲ್ಲವೂ ಸಹ ಪ್ರಚಾರವನ್ನು ಮಾಡಲಾಗುತ್ತೆ ಇನ್ನು ಮುಂದೆ ನರೇಂದ್ರ ಮೋದಿಯವ್ರನ್ನ ಕಳೆದುಕೊಂಡ ನಂತರ. ನೀವೆಲ್ಲರೂ ಸಂಬಂಧಿಕರ ಮನೆಗೋ ಅಥವಾ ಪ್ರವಾಸಕ್ಕೋ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ತಂದೆನೋ, ನಿಮ್ಮ ತಾಯಿನೋ, ನಿಮ್ಮ ಹೆಂಡತಿನೋ, ನಿಮ್ಮ ಗಂಡನೋ ಅಥವಾ ನಿಮ್ಮ ಮಕ್ಕಳನೋ ಇನ್ನು ಮುಂದೆ ಗಂಟೆಗೆ ಒಂದೊಂದು ಸಲ ಫೋನನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಏತಕ್ಕಾಗಿ ಅಂದರೆ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ತುಂಬ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಯಾವಾಗ, ಎಲ್ಲಿ, ಯಾವ ಟ್ರೈನ್ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅಂತ ಅಂದ್ಬಿಟ್ಟು. ನಮ್ಮ ದೇಶದಲ್ಲಿರುವಂತಹ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ನಾವು ನರೇಂದ್ರ ಮೋದಿಯವ್ರನ್ನ ಕಳೆದುಕೊಂಡ ನಂತರ ಗುಪ್ತವಾಗಿ ಚೀನಾಕ್ಕೆ ಭೇಟಿಯನ್ನು ನೀಡ್ತಾರೆ. ಗುಪ್ತಾಗಿ ಚೀನಾಗೆ ಭೇಟಿಯನ್ನು ನೀಡಿ ಕೆಲವೊಂದಷ್ಟು ರಹಸ್ಯವಾದಂತಹ ಒಪ್ಪಂದಗಳಿಗೆ ಸಹಿಯನ್ನು ಸಹ ಹಾಕ್ಬಿಟ್ಟು ಬರ್ತಾರೆ. ಈ ನಮ್ಮ ದೇಶದಲ್ಲಿ ಏನು ಇವತ್ತು ನಾವು ಡಿಜಿಟಲೀಕರಣ ನೋಡ್ತಾ ಇದ್ದೀವಿ, ಈ ರೀತಿಯಾದಂತಹ ಡಿಜಿಟಲೀಕರಣವನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸುವಂತಹ ಪ್ರಯತ್ನಗಳನ್ನು ಇನ್ನು ಮುಂದೆ ನಡೆಸಲಾಗುತ್ತೆ. ಏತಕ್ಕಾಗಿ ಅಂದರೆ ಪಕ್ಕದ ದೇಶದಲ್ಲಿರುವಂತಹ ರಾಜಕಾರಣಿಗಳು ಹಾಗೆ ಪಕ್ಕದ ದೇಶವನ್ನು ಓಲೈಕೆ ಮಾಡುವಂತಹ ಪ್ರಯತ್ನಗಳು ಇನ್ನು ಮುಂದೆಯೂ ಸಹ ತುಂಬ ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಇವತ್ತಿನ ದಿನವೆಲ್ಲ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದಾದ್ರು ಬೇರೆ ದೇಶಕ್ಕೆ ಹೋಯ್ತು ಅಂದರೆ ಆ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನೀಡುವಂತಹ ಗೌರವವನ್ನು ನೋಡಿ ನಾವೆಲ್ಲರೂ ಸಹ ತುಂಬ ಹೆಮ್ಮೆಯನ್ನು ಪಡ್ತಾ ಇದ್ದೀವಿ. ಇನ್ನು ಮುಂದೆ ನರೇಂದ್ರ ಮೋದಿಯವರ ಸರ್ಕಾರ ಏನು BJP ಸರ್ಕಾರ ಅಂತ್ಯವಾದ ನಂತರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದಾದ್ರು ಬೇರೆ ದೇಶಕ್ಕೆ ಹೋಗ್ತು ಅಂತಂದರೆ ಅವರ ಜೊತೆ ಆ ಪಕ್ಷದ ಅಧ್ಯಕ್ಷರು ಸಹ ಆ ದೇಶಗಳಿಗೆ ಹೋಗ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಕುಳಿತುಕೊಳ್ಳಬೇಕಾಗಿರುವಂತಹ ಆಸನದ ಮೇಲೆ ಪಕ್ಷದ ಅಧ್ಯಕ್ಷರು ಆಸನದಲ್ಲಿ ಕುಳಿತುಕೊಳ್ತಾರೆ.
ಆ ಜಾಗದಲ್ಲಿ ಇವತ್ತು ನಾನು ರಾಹುಲ್ ಗಾಂಧಿ ಅವ್ರನ್ನ ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೀಗಾಗಿ ನರೇಂದ್ರ ಮೋದಿ ಅವರು ಇದ್ದಾಗಲೇ ಅವರನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರದೂ ಸಹ ಆಗಿದೆ. ಅವರನ್ನು ಉಳಿಸ್ಕೊಳ್ಳುವಂತಹದ್ದು ನಿಮ್ಮೆಲ್ಲರಿಗೂ ಬಿಟ್ಟಿದ್ದಂತಹದ್ದು ಅಂತ ಹೇಳ್ತಾ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಉಳಿಸ್ಕೊಂಡು ನಮ್ಮ ದೇಶವನ್ನು ಉಳಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.